ನೀವು ನೋಡ್ತಾ ಇದ್ದೀರಾ ಜನಸೇವಾ ಕನ್ನಡ ಟಿವಿ. ಇದು ನಿಮ್ಮ ವಾಹಿನಿ. ಇದ್ದದ್ದು ಇದ್ದಾಗೆ. ರಾಜ್ಯ ಬಜೆಟ್ನಲ್ಲಿ ರೈತರ ಯೋಜನೆಗಳಿಲ್ಲ. ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ರುದ್ರಪ್ಪ ಕೋಳೂರ. ಕೊಪ್ಪಳ ಜಿಲ್ಲೆ ಸೇರಿದಂತೆ ಉತ್ತರ ಕರ್ನಾಟಕದ ರೈತರಿಗೆ ರಾಜ್ಯದ ಹಣಕಾಸು ಸಚಿವರು ಹಾಗೂ ಮುಖ್ಯಮಂತ್ರಿಗಳಾಗಿರುವ ಸಿದ್ದರಾಮಯ್ಯನವರು ಮಂಡಿಸಿರುವ ಬಜೆಟ್ ಜನರ ದಾರಿ ತಪ್ಪಿಸುವ ಬಜೆಟ್ ಆಗಿದೆ ಎಂದು ರೈತರ ಹಕ್ಕು ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ರುದ್ರಪ್ಪ ಕೋಳೂರ ಇವರು ಆಗ್ರಹಿಸಿದರು. ಈ ವೇಳೆಯಲ್ಲಿ ಕೊಪ್ಪಳ ಜಿಲ್ಲೆಯ ಯಲಬುರ್ಗಾ ಹಾಗೂ ಕುಕನೂರು ತಾಲೂಕಿನಲ್ಲಿ ನ್ಯಾಯಾಲಯಕ್ಕೆ ಕ್ರೀಡಾಂಗಣಕ್ಕೆ ಬಜೆಟ್ ಮಂಡಿಸಿದ್ದಾರೆ. ಉಳಿದ ರೈತರ ಅಭಿವೃದ್ಧಿಗಾಗಿ ಶೂನ್ಯ ಬಜೆಟ್ ಆಗಿ ಪರಿವರ್ತನೆಗೊಂಡಿದೆ. ಉತ್ತರ ಕರ್ನಾಟಕದ ಭಾಗದ ರೈತರಿಗೆ ಜಿಂಕೆ ವನ ನಿರ್ಮಾಣ ಸ್ಥಾಪನೆಗೆ ಬಜೆಟ್ ಮಂಡಿಸಬೇಕಾಗಿತ್ತು. ಈ ಬಜೆಟ್ನಲ್ಲಿ ಏನೂ ಮಂಡಿಸಿಲ್ಲ. ರೈತರ ಸಾಲ ಮನ್ನಾ ಮಾಡಬೇಕಾಗಿತ್ತು. ರೈತರ ಸಾಲ ಮನ್ನಾ ಮಾಡಲಿಲ್ಲ. ಈ ಬಜೆಟ್ನಲ್ಲಿ ರೈತರಿಗೆ ಅನುಕೂಲ ಆಗುವಂತಹ ಬಜೆಟ್ ಆಗಲಿಲ್ಲ. ಶೂನ್ಯ ಬಜೆಟ್ ಆಗಿದೆ ಎಂದು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ರುದ್ರಪ್ಪ ಕೋಳೂರ ಇವರು ಆಗ್ರಹಿಸಿದರು. ಒಂದು ರಾಜ್ಯ ಬಜೆಟ್ನಲ್ಲಿ ಉತ್ತರ ಕರ್ನಾಟಕ ಆಯ್ತು, ಕಲ್ಯಾಣ ಕರ್ನಾಟಕ ಆಯ್ತು, ಕೆಲವೊಂದು ಒಳ್ಳೆ ಬಜೆಟ್ ಆದ್ರೆ ಕೆಲವೊಂದು ರೈತರಿಗೆ ಏನೈತಿ ಕೆಲವೊಂದು ಬಜೆಟ್ ಏನು ಶೂನ್ಯ ಬಜೆಟ್ ಅಂತಲೂ ಹೇಳ್ಬೋದು. ನಮ್ಗೆ ಹೆಚ್ಚು ಕೊಪ್ಪಳ ಜಿಲ್ಲೆ ಯಲಬುರ್ಗಾ ತಾಲೂಕು ಕುಕನೂರು ಯಲಬುರ್ಗಾ ಭಾಗದಾಗ ಹೆಚ್ಚು ಜಿಂಕೆ ಹಾವಳಿ ಹೆಚ್ಚೈತಿ. ಇನ್ನೂ ಗದಗ ಇನ್ನೂ ಹೆಚ್ಚುವರಿ ಬೇರೆ ಬೇರೆ ಜಿಲ್ಲೆದಾಗೂ ಜಿಂಕಿದ ಹಾವಳಿನೂ ಭಯಂಕರ ಐತಿ. ಹೆಚ್ಚಂದ್ರೆ ನಮ್ಮ ಸರ್ವೆ ಪ್ರಕಾರ ನಮ್ಮ ಯಲಬುರ್ಗಾ ತಾಲೂಕು ಹೆಚ್ಚು ಜಿಂಕೆ ಹಾವಳಿ ಹೆಚ್ಚೈತಿ. ನಾವು ಬೆಳಗಾವಿ ದೇಶದಿಂದಾಗ ಈಗಾಗಲೇ ಒಂದು ಸಲ ಅದನ್ನು ಏನೋ ಒಂದು ಘೋಷಣೆ ಮಾಡ್ತಾರೆ, ಏನೋ ಒಂದು ಮನವರಿಕೆ ಮಾಡ್ತಾರೆ ಅನ್ಕೊಂಡಿದ್ವಿ. ಅಲ್ಲಿ ಆದರೂ ಮನವಿ ಸಲ್ಲಿಸಿದ್ವಿ ಋಣದಾಗ. ಮನವಿ ಸಲ್ಲಿಸಿದ್ರೆ ಏನೂ ಪ್ರಯೋಜನ ಆಗಿಲ್ಲ. 2009ರಿಂದ ಇಲ್ಲಿವರೆಗೆ ಏನೋ ಹೋರಾಟ ಮುಂದುವರಿತಾನೆ ಐತಿ. ಮನವಿ ಸಲ್ಲಿಸತ್ತಾನೆ ಬಂದಿವಿ. ಸರ್ಕಾರಕ್ಕೆ ಏನೋ ಮನವಿ ಸಲ್ಲಿಸಿದ್ರೆ ಜಿಂಕಿ ವನದ ಬಗ್ಗೆ ಆಯ್ತು, ಯಾವುದೋ ಜಿಂಕಿ ಸಲುವಾಗಿ ಆಯ್ತು, ರೈತರ ಬಗ್ಗೆ ಆಯ್ತು, ರೈತರ ಯೋಜನೆ ಬಗ್ಗೆ ಆಯ್ತು, ಏನು ಯಾವುದೂ ಸರ್ಕಾರ ಇದಕ್ಕೆ ತುಟಿಪಿಟ್ಟು ಕಂಡಿಲ್ಲ. ಹೀಗಾದಾಗ ರೈತರ ಮುಂದೆ ತಮ್ಮ ಜೀವನ ಮಾಡೋದು ಹೆಂಗೆ? ಈಗ ರೈತರು ಜಿಂಕಿ ಹಾವಳಿ ಸಲುವಾಗಿ ಹೆಂಗಾಗೈತೆ ಅಂದ್ರೆ ಬಿಡಪ್ಪ ಬಿತ್ತಿದ್ರೆ ಜಿಂಕ್ ತಿಂದು ಹೋಕ್ಕವು, ಸುಮ್ಮನೆ ಏನು ಮಾಡೋದು ಅಂತೇಳಿ ಬಿತ್ತೋದು ಸೈತಿ ಬಿಟ್ಟಾರ. ಅದು ಒಂದು ಜಿಂಕೆ ವನ ಮಾಡಿ ಎಲ್ಲಾರು ಕೂಡಿ ಹಾಕಿದ್ರೆ ಬಿತ್ಕೊಂಡು ತಮ್ಮ ಜೀವನ ಕಟ್ಕೊಳಕ್ಕೆ ಸಾಲ ಹರ್ಕೊಳಕ್ಕೆ ಏನೋ ಒಂದು ಅನುಕೂಲತೆ ಆಕೈತೆ ಅಂತ ನಾವು ಮತ್ತು ಒಳ್ಳೆ ಟಿ ವಿ ಮಾಧ್ಯಮ ಮೂಲಕ ತಿಂಗಳಿಂದನೂ ನಾವು ಆಗ್ರಹಿಸಿದ್ವಿ, ಎಲ್ಲ ಮಾಡಿದ್ವಿ, ಮನವಿ ಕೊಟ್ಟಿವಿ. ಏನೋ ಮಾಡಿದ್ರು ಅದಕ್ಕೆ ರೈತರು ಬಜೆಟ್ ಆಗಲಿಲ್ಲ. ಶೂನ್ಯ ಬಜೆಟ್ ಅಂತ ನೀವು ಹೇಳ್ಬೋದು. ಇವತ್ತು 5 ಲಕ್ಷವರೆಗೆ ಸಾಲ ಪಡ್ಕೋಬೋದು ಅಂತ ಹೇಳ್ಯಾರ. ಅದು ಎಲ್ಲರಿಗೆ ಸಾಲ ಸಿಗಲ್ಲ. ಅದು ರೈತರಿಗೆ ಸಾಲನ ಸಂಪೂರ್ಣ ಮನ್ನಾ ಮಾಡ್ರಿ ಅಂತ ಹೇಳಿದ್ವಿ. ಆ ಸಾಲನೂ ಮನ್ನಾ ಮಾಡಲಿಲ್ಲ. ಇವು ಅತಿವೃಷ್ಟಿ ಅನಾವೃಷ್ಟಿ ಹಾಳಾಗ್ಯಾವು. ಹಾಳಾಗಿದ್ದಕ್ಕೆ ಇವತ್ತು ಮೇಲೆ ಏನಾಗುತ್ತೆ, ನೋಟಿಸ್ ಕಳ್ಸಾಕತ್ತಾರೆ. ಹಣ ಕಟ್ಟಕ್ಕೆ ಸತ್ಯ ಸಾಲ ಕಟ್ಟಕ್ಕೆ ದುಡ್ಡು ಇದ್ದಿಲ್ಲ. ಈ ಸಂದರ್ಭದೊಳಗೆ ಸಾಲ ಮನ್ನಾ ಮಾಡಿದ್ರೆ ಇನ್ನೂ ಎಷ್ಟೋ ರೈತರಿಗೆ ಬದುಕನ್ನಕ್ಕೆ ಅನುಕೂಲ ಆಕಿತ್ತು. ಹೀಗಾಗಿ ಸರ್ಕಾರ ನಮ್ಗೆ ರೈತರಿಗೆ ಅನ್ಯಾಯ ಮಾಡುತ್ತೆ ಅಂತ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ಕೋಳೂರು ಈ ಮಾಧ್ಯಮ ಮೂಲಕ ನಾನು ಮನವಿ ಮಾಡ್ಕೊಂಡಿದ್ದೀನಿ. ಧನ್ಯವಾದ. ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋ ನೋಟಿಫಿಕೇಷನ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.